ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ನಮ್ಮ ಮನೆಯಲ್ಲಿನ ವಿಶೇಷ ವರಮಹಾಲಕ್ಷ್ಮಿ ಪೂಜೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋ ಪೂಜೆ. ನನ್ನ ಹಸ್ಬೆಂಡ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿರೋದು ಮೊದಲ ಬಾರಿಗೆ. ಅದು ಹೆಂಗಿತ್ತು ಅಂತ ನೋಡ್ಕೊಂಡು ಬರೋಣ. ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನ ಅಂದರೆ ಹೂವು, ಕಾಯಿ, ಹಣ್ಣು, ಆಮೇಲೆ ವ್ರತದ ಪುಸ್ತಕ, ಇದನ್ನೆಲ್ಲನೂ ಒಂದಿನ ಮುಂಚೆನೇ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಪೂಜೆಗೆ ಬೇಕಾಗಿರುವಂಥ ಸೀರೆ, ಬ್ಲೌಸ್ ಪೀಸು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ಅದಾದಮೇಲೆ ಬೆಳಿಗ್ಗೆ ಬೇಗನೆ ಪೂಜೆ ಮುಗಿಸೋದ್ರಿಂದ ಬೇಗ ಎದ್ದು ಕುಡಿಸಿ ಒರೆಸಿ ಆಮೇಲೆ ದೇವಿ ಅಲಂಕಾರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಹಾಗೆ ನಮ್ಮತ್ತೆ ಅವರು ಪ್ರಸಾದಕ್ಕೆ ಬೇಕಾಗಿರೋಂಥ ಅಡುಗೆ ಅದೆಲ್ಲ ಅವ್ರು ಪ್ರಿಪೇರ್ ಮಾಡ್ತಾಯಿದ್ರು. ನಾನು ಪೂಜೆ ತಯಾರಿ ಎಲ್ಲ ಮಾಡಿಕೊಂಡೆ. ವರಮಹಾಲಕ್ಷ್ಮಿಗೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ತುಂಬ ಒಂದು ಇಂಪಾರ್ಟೆಂಟ್ ಇರೋದು ಈ ವ್ರತದಲ್ಲಿ. ಕೆಲವರು 7 ಜನಕ್ಕೆ ಕೊಟ್ಟರೆ ಶ್ರೇಷ್ಠ ಅಂತಾರೆ, 5 ಜನಕ್ಕೂ ಕೊಡ್ಬೋದು. ನಾನು 2ರಿಗೆ ಬಾಗಿನ ಕೊಟ್ಟೆ. ಅದನ್ನೆಲ್ಲ ತಯಾರಿ ಮಾಡಿಕೊಂಡೆ ಇದ್ರ ಜೊತೆಗೇ. ಆಮೇಲೆ ನೈವೇದ್ಯ ಎಲ್ಲ ರೆಡಿ ಆಯಿತು. ದೇವಿಗೆ ಪದ ಎಲ್ಲ ಹಾಡಿದ್ವಿ, ಅಂದರೆ ಹಾಡೆಲ್ಲ ಹಾಡಿದ್ವಿ. ನಾನು ನಮ್ಮತ್ತೆ, ನಮ್ಮ ಮಾವ ಅವರು ಹಾಡಿದ್ರು. ಆಮೇಲೆ ಕಾಯಿ ಎಲ್ಲ ಒಡೆದು ಊದ್ಕಡ್ಡಿ ಎಲ್ಲ ಹಚ್ಚಿ ಆಮೇಲೆ ಇದು ವ್ರತದ ಪುಸ್ತಕನ ಓದಕ್ಕೆ ಶುರು ಮಾಡಿದೆ. ಇದು ಒಂದು ಶಕ್ತಿಶಾಲಿ ವ್ರತ ಅಂತಲೇ ಹೇಳ್ಬೋದು. ಮುತ್ತೈದೆಯರು ತುಂಬ ನಿಷ್ಠೆಯಿಂದ ಇದನ್ನ ಮಾಡಿದ್ರೆ ನಾವು ಏನು ಕೋರ್ಕೊತೀವಿ, ಏನು ಬೇಡ್ಕೊತೀವಿ ಅದು ಆಗೋ ಸಾಧ್ಯತೆ ತುಂಬ ಇರುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಗೋಲ್ಡ್ ಏನು ಅಂತಂದರೆ ನನಗೆ ಶಾರ್ಟ್ ತಾಳಿ ಚೈನ್ ತೊಗೊಳ್ಬೇಕಿತ್ತು. ನಾವು ಯೂಶ್ವಲಿ ನನ್ನ ಹಸ್ಬೆಂಡ್ ಮನೆಯವರು ಲಾಸ್ಟ್ 5 ಇಯರ್ಸಿಂದನೂ ಶೀಲ್ವಂತ್ ಜ್ಯುವೆಲರ್ಸ್ ಹತ್ರನೇ ತೊಗೊತಾ ಇರೋದು. ತುಂಬ ಟ್ರಸ್ಟೆಡ್ ಆ್ಯಂಡ್ ತುಂಬ ಜಾಸ್ತಿ ವೆರೈಟೀಸ್ ಸಿಗುತ್ತೆ ನಮ್ಗಲ್ಲಿ ನೋಡೋಕ್ಕೆ. ಡಿಸೈನ್ ಸಿಗೋದು ತುಂಬಾ ಕಷ್ಟ. ಕೆಲವು ಕಡೆ ಎಲ್ಲ ಸಿಕ್ಕಾಪಟ್ಟೆ ಡಿಸೈನ್ ಸಿಗುತ್ತೆ, ಸೆಲೆಕ್ಟ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿತ್ತು. ಇಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಪೇಷನ್ಸ್ ಆಗಿ ಎಲ್ಲನೂ ತೋರಿಸ್ತಾ ಇದ್ರು ಡಿಸೈನ್ಸ್ ಎಲ್ಲ. ಒಂದಿಷ್ಟು ಫೈನಲ್ ಮಾಡಿಕೊಂಡು ಅದರಲ್ಲಿ ಒಂದನ್ನು ನಾನು ಸೆಲೆಕ್ಟ್ ಮಾಡಿದೆ. ಅದು ಸೆಲೆಕ್ಟ್ ಮಾಡಿರೋದು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಅಂಗೈಯಲ್ಲಿರೋ ಫೋಟೋ ಏನಿದೆ ನೋಡಿ, ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದು. ನಂಗೆ ತುಂಬಾ ಇಷ್ಟ ಆಯಿತು. ಇದೇ ಫೋಟೋ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಇದು ನಾನು ಟ್ರಯಲ್ಲೂ ಮಾಡಿದೆ. ಅವತ್ತು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಅಂಗಡಿಲಿರೋರು ಎಲ್ಲರೂ ಅಂದರು ಗಂಡನೇ ಹೆಂಡ್ತಿಗೆ ತೋಡಿಸ್ಲಿ ಅಂತ. ಅವರು ನಮ್ಮ ಯಜಮಾನರು ನಂಗೆ ಹಾಕಿದ್ರು. ತುಂಬಾ ಖುಷಿ ಆಯಿತು ನನಗೆ. ಅದಾದಮೇಲೆ ಅವತ್ತು ಮುತ್ತೈದೆಯರು ಅಂತ ಹೇಳಿ ಬಂದಿರೋ ಎಲ್ಲ ಕಸ್ಟಮರ್ಸ್ಗೂ ಶೀಲ್ವಂತ್ ಜ್ಯುವೆಲರ್ಸ್ ಅವರು ಅರಿಶಿನ ಕುಂಕುಮ ಕೊಟ್ಟರು. ಅಂದರೆ ಎಲೆ, ಬಾಳೆಹಣ್ಣು, ಅಡಿಕೆ, ಅರಿಶಿನದ ಕೊಂಬು, ಆಮೇಲೆ ಕುಂಕುಮ ಎಲ್ಲ ಹಚ್ಚಿ ತಿನ್ನೋಕ್ಕೆ ಸ್ವೀಟೆಲ್ಲ ಕೊಟ್ಟು ಬಾಗಿನ ಕೊಟ್ಟು ತುಂಬಾ ಚೆನ್ನಾಗಿ ಕಸ್ಟಮರ್ನ ನೋಡ್ಕೊತಾರೆ. ಇವ್ರದ್ದು ವಿಶೇಷತೆ ಅದೇ ಇರೋದು. ಆಮೇಲೆ ನನಗಷ್ಟೇ ಅಲ್ಲ, ನಮ್ಮ ಅತ್ತೆಗೂ ಕೂಡ ಇವರು ಬಾಗಿನ ಕೊಟ್ಟರು. ಅದಾದಮೇಲೆ ಟೋಟಲ್ ಬಿಲ್ಲೆಲ್ಲ ಲೆಕ್ಕ ಮಾಡಿದ್ವಿ. ನಾವು ಸ್ವಲ್ಪ ಗೋಲ್ಡ್ ಇತ್ತು ನಮ್ಮದು, ಮನೆಯಿಂದ ಗೋಲ್ಡ್ ತೊಗೊಂಡೋಗಿದ್ವಿ, ಅದನ್ನು ಕೊಟ್ವಿ. ಅವರು ಇಮಿಡಿಯೇಟ್ ಅದನ್ನ ಕರಗಿಸ್ಬಿಟ್ಟು ವೇ ಮಾಡಿ ನೋಡ್ತಾರೆ. ಅವ್ರ ಹತ್ರನೇ ಪರ್ಚೇಸ್ ಮಾಡಿರೋ ಗೋಲ್ಡ್ ಇದ್ದರೆ ಏನೂ ಅಂದರೆ ಕಟ್ ಮಾಡ್ಕೊಳ್ಳಲ್ಲ. ಅಂದರೆ ಮೇಕಿಂಗ್ ಚಾರ್ಜ್ ಆಯಿತು ಅದಾಯಿತು ಅಂತ ಯಾವುದನ್ನು ಕಟ್ ಮಾಡ್ಕೊಳ್ಳಲ್ಲ. ಗೋಲ್ಡಲ್ಲಿ ತೂಕ ಹೆಚ್ಚಾಗಿ ಅವತ್ತು ವರಮಹಾಲಕ್ಷ್ಮಿ ಪೂಜೆ ಬೇರೆ ಮಾಡಿದ್ವಿ. ನಮಗೆ ಇನ್ನೊಂದಿಷ್ಟು ಅಮೌಂಟ್, ಆ್ಯಕ್ಚುಲಿ ನಮ್ಮ ಲಕ್ಷ್ಮಿ ವಾಪಸ್ ಮನೆಗೆ ಬಂದು, ಅದು ತುಂಬ ಖುಷಿ ವಿಚಾರ. ಒಂದು ಸ್ವಲ್ಪ ಅಮೌಂಟು ಅವರೇ ನಮಗೆ ಕೊಟ್ಟರು. ಅದ್ರ ಜೊತೆಗೆ ಒಂದು ಗಿಫ್ಟ್ ವೋಚರ್ ಕೊಟ್ಟರು. ತುಂಬ ಚೆನ್ನಾಗಿರೋ ಬಾಟಲ್ ಬಂತು. ಇದಿಷ್ಟು ನಮ್ಮ ಮನೆಯ ಪೂಜೆ ಮತ್ತು ನಾವು ಬಂಗಾರ ಪರ್ಚೇಸ್ ಮಾಡಿದ ಡೀಟೇಲ್ಸ್ ಆಯಿತು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.